ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಜಯೋ ಸಮಿತಿ ಲಾಗ್ಸ್. ವಾಟ್ ನೆಕ್ಸ್ಟ್ ಅಂದ್ಕೊಂಡಾಗ ವೈ ನಾಟ್ ಟ್ರೈ ಕುಕ್ಕಿಂಗ್ ಅಂತ. ಸೊ ಇಟ್ಸ್ ಅ ರೆಸಿಪಿ ಆಫ್ ಪನ್ನೀರ್ ರೈಸ್. ಸೊ ಲೆಟ್ ಸ್ಟಾರ್ಟ್. ಮೊದಲು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ವಟಾಣಿ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ನಿಮ್ಮ ಕಡೆ ಯಾವ್ಯಾವ ವೆಜಿಟೇಬಲ್ಸ್ ಅದಾವೆ ಅವನ್ನ ಹಾಕ್ಬೇಕು. ಅಂದ್ರೆ ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಚಿಲ್ಲಿ ಆ್ಯಂಡ್ ಕ್ಯಾಪ್ಸಿಕಮ್ ಇವನ್ನಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ವಿನೆಗರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದು ಒಂದು ಸೈಡಿಗಿರಲಿ. ನೆಕ್ಸ್ಟ್ ಒಂದು ಕಡೆ ಪನ್ನೀರ್ ತೊಗೊಂಡು ಕಟ್ ಮಾಡ್ಕೋಬೇಕು. ಇಫ್ ಕೇಸ್ ನೀವು ಕ್ಯೂಬ್ ತಂದಿದ್ರೆ ಅದು ಓಕೆ, ನಾವು ಇಲ್ಲಿ ಕ್ಯೂಬ್ ತಂದಿಲ್ಲ. ಸೊ ಸಣ್ಣಾಗಿ ಕ್ಯೂಬ್ ಟೈಪ್ ಕಟ್ ಮಾಡ್ಕೊಳಕತ್ತೀವಿ. ಏನು ಈ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಿವಲ್ಲ, ಸೊ ಇದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳಕ್ಕೆ ಒಂದು ತೆವಿ ಇಟ್ಕೋಬೇಕು. ತೆವಿ ನಮ್ಮ ಉತ್ತರ ಕನ್ನಡ ಸೈಡೆಲ್ಲ ತೆವಿನ ಅಂತಾರೆ. ಸೊ ಒಂದು ತೆವಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ, ಅದರ್ವೈಸ್ ಎಣ್ಣೆನೂ ಓಕೆ. ಸೊ ಆ ತುಪ್ಪ ಹಾಕಿ ಅವನ್ನ ಪನ್ನೀರ್ ಏನೈತಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪನ್ನೀರ್ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ಖಾರ ಮತ್ತು ಗರಂ ಮಸಾಲ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗಲೇ ಏನು ನಾವು ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಂಡಿವಲ್ಲ ಅದಕ್ಕೆ ಪ್ಲೇನ್ ರೈಸ್ ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇಲ್ಲಿ ನಮ್ಮದು ಕಂಟೈನರ್ ಸ್ವಲ್ಪ ಸಣ್ಣದಿರೋ ಸಂಬಂಧ ನಾವು ಬೇರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಎಲ್ಲೂ ವೈಟ್ ರೈಸ್ ಉಡ್ಲಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸೇಶ್ವಾನ್ ಮಸಾಲ, ಸೇಶ್ವಾನ್ ಚಟ್ನಿ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಎಂಡ್ ಆಫ್ ದ ರೆಸಿಪಿ ನಾವೇನು ಪನ್ನೀರ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನ ರೈಸ್ ಕಂಟೈನರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಸ್ ರೆಡಿ. ಸೊ ಇದಾಗಿತ್ತು ರೆಸಿಪಿ. ಸೊ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ಬೇಕಾ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.